ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಯಾಟರ್ಡೆ ಆಗಸ್ಟ್ 15th. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇವತ್ತು ಯಕ್ಷಿತ್ ಕೂಡ ಸ್ಕೂಲ್ಗೆ ಹೋಗಬೇಕಾಗಿತ್ತು. ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ನಾರ್ಮಲ್ ಟೈಮಿಂಗ್ಸೇ ಇತ್ತು ಅವನಿಗೆ. ಸ್ಯಾಟರ್ಡೆ ಏನು ಟೈಮಿಂಗ್ಸ್ ಇರುತ್ತೋ ಅದೇ ಟೈಮಿಂಗ್ಸ್ ಇತ್ತು. ಹಾಗಾಗಿ ಅವಲಕ್ಕಿ ಮಾಡಿಬಿಡೋಣ, ಬೇಗ ಆಗುತ್ತೆ ಅಂತ ಹೇಳಿ ಅದನ್ನೇ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಸ್ಯಾಟರ್ಡೆ ಕೂಡ ಯಕ್ಷಿತ್ಗೆ ಲಂಚ್ ಬ್ಯಾಗು ಮತ್ತು ಸ್ನ್ಯಾಕ್ಸ್ನ ಕೊಟ್ಟು ಕಳಿಸ್ಬೇಕು. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಬರೀ ಸ್ನ್ಯಾಕ್ಸ್ನ ಕೊಟ್ಟು ಕಳಿಸೋಕೆ ಹೇಳಿದ್ರು, ಮತ್ತು ತಿಂಡಿ ಮನೇಲೆ ತಿನ್ನಿಸಿ ಕಳಿಸಿ ಅಂತ ಹೇಳಿದರು. ಇನ್ನು ನಿನ್ನೆ ಸಂಜೆನೆ ಹಾಲು ಹಾಕ್ಸ್ಕೊಂಡು ಬಂದ್ಬಿಟ್ಟಿದ್ದೆ. ಇವತ್ತು ಬೇಗ ಹೋಗ್ಬೇಕಲ್ವಾ, ಹಾಗಾಗಿ ಲೇಟ್ ಆಗುತ್ತೆ, ಮತ್ತೋದ್ರೆ ತಿಂಡಿ ಎಲ್ಲ ಬೇಗ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವಲಕ್ಕಿನ ಆವಾಗಲೇ ನೆನೆಸಿದ್ದೆ. ಇಲ್ಲಿ ಅವಲಕ್ಕಿಗೆ ಒಗ್ಗರಣೆನ ಹಾಕೊತಾ ಇದ್ದೀನಿ. ಇನ್ನೊಂದ್ ಕಡೆ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಅವಲಕ್ಕಿ ಎಲ್ಲ ರೆಡಿ ಮಾಡ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿಯೋಣ ಅನ್ಕೊಂತಾ ಇದ್ದೆ. ಅಷ್ಟರಲ್ಲಿ ಯಕ್ಷಿತ್ ಕೂಡ ಎದ್ದು ಬಂದ. ಇವಾಗ ಹೆಂಗೆ ಅಂತಂದ್ರೆ ಮೊದ್ಲಿನ ತರ ಎಲ್ಲ ಎದ್ದು ಬರೋದಕ್ಕೆ ಹಠ ಮಾಡಲ್ಲ, ಆರಾಮಾಗಿ ಎದ್ದು ಬರ್ತಾನೆ. ಫ್ಯಾನ್ ಎಲ್ಲ ಆಫ್ ಮಾಡ್ಬಿಟ್ಟು ಯಕ್ಷಿತ್ಗೂ ಕೂಡ ಹಾಲನ್ನ ಕಾಯಿಸ್ಕೊಟ್ಬಿಟ್ಟು ನಾನು ಕೂಡ ಕಾಫಿ ಕುಡಿದು, ಇವತ್ತು ಆಗಸ್ಟ್ 15th ಆಗಿರೋದ್ರಿಂದ ಅವನಿಗೆ ಅಂತ ಹೇಳಿ ಸುಭಾಷ್ ಚಂದ್ರ ಬೋಸ್ ಕಾಸ್ಟ್ಯೂಮ್ನ ತರಿಸಿದ್ದೆ. ನೋಡಿರ್ಲಿಲ್ಲ ನಾನು ಹೆಂಗಿದೆ ಅಂತ ಹೇಳಿ. ನೋಡ್ತಾ ಇದ್ದೆ ಸೈಜ್ ಎಲ್ಲ ಕರೆಕ್ಟ್ ಆಗಿದೆಯಾ ಏನೋ ಅಂತ ಹೇಳಿ. ಅವನಿಗೆ ಕರೆಕ್ಟಾಗಿ ಆಗುತ್ತಾ ಅಂತ ಹೇಳಿ ಪರ್ಫೆಕ್ಟ್ ಆಗಿತ್ತು ಅವನಿಗೆ ಸೈಜ್ ಮಾತ್ರ. ಆದರೆ ಸ್ವಲ್ಪ ರಫ್ ಇತ್ತು. ಬರೋ ತನಕ ಏನು ಮಾಡ್ತಾನೋ ಏನೋ ಅನ್ಕೊತಾ ಇದ್ದೆ. ಇನ್ನು ಅವನನ್ನ ರೆಡಿ ಮಾಡಿಬಿಟ್ಟು ಕೆಳಗಡೆ ಕರ್ಕೊಂಡು ಬಂದೆ. ನನಗೆ ಟೈಮೇ ಸಿಗಲಿಲ್ಲ ಫೋಟೋ ವಿಡಿಯೋ ತಗೊಳ್ಳೋದಕ್ಕೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದ. ಅವನನ್ನ ಕಳಿಸ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲಾನು ಮೆಷಿನ್ಗೆ ಹಾಕ್ಬಿಟ್ಟು ಕೈಯಲ್ಲಿ ವಾಶ್ ಮಾಡೋದಿತ್ತು, ಅದನ್ನು ಕೂಡ ವಾಶ್ ಮಾಡಿ ಒಣಗಾಕ್ಬಿಟ್ಟು ನಾನು ಕೂಡ ತಿಂಡಿ ತಿನ್ಕೊಂಡು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಮಧ್ಯಾಹ್ನಕ್ಕೆ ಬಿಸಿಬೇಳೆಬಾತ್ ಮಾಡೋಣ ಅಂತ ಹೇಳಿ ಬಿಸಿಬೇಳೆಬಾತ್ ಕೂಡ ರೆಡಿ ಮಾಡಿಕೊಂಡೆ. ನಿಮ್ಗೇನಾದರೂ ಈ ಕಫ್ತಾನ್ ನೈಟ್ ಸೂಟ್ಸ್ದು ಲಿಂಕ್ ಬೇಕು ಅಂತಂದರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಇದಿಷ್ಟು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ, ಬಾಯ್.